ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಮತ್ತೊಮ್ಮೆ ಹೇಳ್ತಾ, ಇವತ್ತು ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೆ ಒಂದು ವಾರ್ಷಿಕ ವಿದ್ಯಾರ್ಥಿ ವೇತನ ಅಂತ 30,000 ರೂಪಾಯಿ ಸಿಗುವಂಥ ಒಂದು ಸುವರ್ಣ ಅವಕಾಶ. ಅಜಿತ್ ಪ್ರೇಮ್ಜಿ, ಯಾರಿಗೆ ಗೊತ್ತಿಲ್ಲ, ಅಜಿತ್ ಪ್ರೇಮ್ಜಿ ಫೌಂಡೇಶನಿಂದ ಈಗ ಆಲ್ರೆಡಿ ಎಷ್ಟೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಅವರು ಈಗ ಆಲ್ರೆಡಿ ಗೌರ್ಮೆಂಟ್ ಸ್ಕೂಲಲ್ಲಿ ಆಗಿರ್ಬೋದು, ಎರಡೆರಡು ಸ್ಕೂಲ್ ತತ್ತಿನ ತಿಂತಾ ಇದ್ದೀವಲ್ಲ ನಾವು, ಅಜಿತ್ ಪ್ರೇಮ್ಜಿ ಅಂತ ಕೊಟ್ಟಂಥ ಒಂದು ಫೌಂಡೇಶನ್ ಅವರು ಕೊಟ್ಟಂಥದ್ದು. ಈಗ ಅಜಿತ್ ಪ್ರೇಮ್ಜಿ ಅವರು ವಿದ್ಯಾರ್ಥಿ ವೇತನದಿಂದ 2025ನೇ ವಿಶ್ವಗಳಿಗೆ ಒಂದು ವರ್ಷಕ್ಕೆ 30,000 ರೂಪಾಯಿ ವಿದ್ಯಾರ್ಥಿ ವೇತನ ಬರುವಂಥ ಒಂದು ಸುವರ್ಣ ಅವಕಾಶವನ್ನು ಕಲ್ಪಿಸಿದ್ದಾರೆ ಮಕ್ಕಳಿಗೋಸ್ಕರ ಅಂತ ಹೇಳ್ಬೋದು. ಈ ವಿದ್ಯಾರ್ಥಿ ವೇತನ ಮೂಲಕ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳು ತಮ್ಮ ಪದವಿ ಪೂರ್ವ ಅಥವಾ ಡಿಪ್ಲೊಮಾ ಶಿಕ್ಷಣವನ್ನು ಮುಕ್ತಾಯಿಸಲು ಸಹಾಯ ಮಾಡುತ್ತದೆ ಅಂತ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳ ಮುಖ್ಯ ಉದ್ದೇಶ ಏನಂದರೆ, ಮಹಿಳಾ ವಿದ್ಯಾರ್ಥಿಗಳಿಗೆ ಕಾಲೇಜು ಶಿಕ್ಷಣ ಮುಂದುವರಿಸಲು ಆರ್ಥಿಕ ನೆರವು ಒದಗಿಸಕ್ಕ, ಭಾರತದ ಸಮಾನ ಶಿಕ್ಷಣಕ್ಕೆ ಉತ್ತೇಜನ ನೀಡಕ್ಕೆ, ಸರ್ಕಾರಿ ಮತ್ತು ಖಾಸಗಿ ವಿಶ್ವವಿದ್ಯಾಲಯಗಳಿಗೆ ವ್ಯಾಸಂಗ ಮಾಡುವ ಪ್ರತಿಭಾವಂತ ಆದರೆ ಆರ್ಥಿಕವಾಗಿ ದುರ್ಬಲ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದು ಇದೊಂದು ಉದ್ದೇಶ. ದೇಶದಲ್ಲಿ ಮಹಿಳೆಯರ ಉನ್ನತ ಶಿಕ್ಷಣ ಪ್ರಮಾಣ ಹೆಚ್ಚುವುದು. ಇದಕ್ಕೆ ಯಾರು ಎಲಿಜಿಬಿಲಿಟಿ ಅಂದರೆ, ವಿದ್ಯಾರ್ಥಿನಿಯರು ಸರ್ಕಾರಿ ಶಾಲೆ ಕಾಲೇಜುಗಳಿಂದ ಸಾಮಾನ್ಯ ವಿದ್ಯಾರ್ಥಿಗಳಾಗಿ 10ನೇ ಅಥವಾ 12ನೇ ತರಗತಿ ಉತ್ತೀರ್ಣರಾಗಿರಬೇಕು. ಸರ್ಕಾರಿ ಶಾಲೆ ಅಂತ ಓದಿರುವಂಥ ಮಕ್ಕಳಿಗೆ ಇದು ಸುವರ್ಣ ಅವಕಾಶ. ಇನ್ನು 25-26ನೇ ಶೈಕ್ಷಣಿಕ ವರ್ಷ ಪ್ರಥಮ ವರ್ಷದ ಪದವಿ ಪೂರ್ವ ಅಥವಾ ಡಿಪ್ಲೊಮಾ ಕೋರ್ಸ್ಗೆ ಪ್ರವೇಶ ಪಡೆದಿರಬೇಕು. ಆಮೇಲೆ ಇದನ್ನು ನೀವು ಪ್ರಮುಖ ಅಂಶಗಳು ಯಾವ ಅಂದ್ರೆ, ಇದ್ರಾಗ ಪದವಿ ಪೂರ್ವ ಪದವಿ ಅಥವಾ ಡಿಪ್ಲೊಮಾ ಕೋರ್ಸ್ 2 ರಿಂದ 5 ವರ್ಷಗಳ ಅವಧಿ ಇದ್ದಾಗಿರ್ತದೆ. ವಿದ್ಯಾರ್ಥಿನಿಯರು ಮಾನ್ಯತೆ ಪಡೆದ ಮತ್ತು ವಿಶ್ವಾಸಾರ್ಹ ವಿಶ್ವವಿದ್ಯಾಲಯ ಕಾಲೇಜಿಗೆ ಮಾತ್ರ ಸೇರಬೇಕು. ಇನ್ನು ಅಥವಾ ಅದಕ್ಕೂ ಮೊದಲು ಅಜಿತ್ ಪ್ರೇಮ್ಜಿ ವಿಶ್ವವಿದ್ಯಾಲಯದಲ್ಲಿ ಪ್ರವೇಶ ಪಡೆದಿದ್ದರೆ ಅವರು ವಿದ್ಯಾರ್ಥಿನಿಗೆ ಅರ್ಹರಲ್ಲ. ಆಲ್ರೆಡಿ ಅಲ್ಲೆಲ್ಲ ಅವ್ರಿಗೆ ಅನುಕೂಲ ಇರುತ್ತೆ, ಹಾಗಾಗಿ ಇದಕ್ಕೆ ಅವರು ಅರ್ಹರಲ್ಲ. ಇನ್ನು ಇಬ್ಬರು ವಿದ್ಯಾರ್ಥಿ ವೇತನ ಪಡೆದವರು ಅವರು ಕೂಡ ಅರ್ಹರಲ್ಲ ಅಂತ ಹೇಳ್ತಾರೆ. ಇನ್ನು ವಾರ್ಷಿಕ 30,000 ರೂಪಾಯಿ ಸಹಾಯಧನ ಸಿಗಲಂಥದ್ದು. ಆಮೇಲೆ ಈ ಮೊತ್ತವನ್ನು ಶೈಕ್ಷಣಿಕ ಕೋರ್ಸದ ಸಂಪೂರ್ಣ ಅವಧಿಗೆ 2 ರಿಂದ 5 ವರ್ಷಗಳವರೆಗೆ ಪಡೆಯಬಹುದಾಗಿದೆ. ಈ ಹಣವನ್ನು ವಿದ್ಯಾರ್ಥಿನಿಯರ ಶಿಕ್ಷಣ ಶುಲ್ಕ, ಪುಸ್ತಕಗಳು, ವಸತಿ ವೆಚ್ಚಗಳು ಅಥವಾ ಇತರ ಶಿಕ್ಷಣ ಸಂಬಂಧಿ ಅಗತ್ಯತೆಗಳು ಬಳಸಬಹುದು. ಇನ್ನು ಅರ್ಜಿದಾರರು ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಇಲ್ಲಿ ಪೂರಾ ಸ್ಕ್ರೀನ್ಶಾಟಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳ್ತೀನಿ. ಅದನ್ನು ನೀವು ನೋಡಿಕೊಂಡು ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಅರ್ಜಿದಾರರ ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ಕಾಗದದ ಮೇಲೆ ಅರ್ಜಿದಾರ ಸಹಿ, ಆಧಾರ್ ಕಾರ್ಡ್ ಪರಿಚಯ ಪೂರ್ವಕವಾಗಿರಬೇಕು, ಬ್ಯಾಂಕ್ ವಿವರಗಳು ಇರಬೇಕು, 10ನೇ ತರಗತಿ ಅಂಕಪಟ್ಟ, 12ನೇ ತರಗತಿ ಅಂಕಪಟ್ಟ, ವಿಶ್ವವಿದ್ಯಾಲಯ ಕಾಲೇಜು ಪ್ರವೇಶ ಪೂರ್ವ ಅಡ್ಮಿಷನ್ ಪ್ರೂಫ್ ಇರಬೇಕು. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಅಂದರೆ, ಮೊದಲೇ ವೆಬ್ಸೈಟ್ಗೆ ಹೋಗಿ ರಿಜಿಸ್ಟರ್ ಆಗಬೇಕು, ಅಗತ್ಯವಿರುವ ನೋಂದಣಿ ವಿವರಗಳನ್ನು ಭರ್ತಿ ಮಾಡಬೇಕು, ಇಮೇಲ್ ID, ಮೊಬೈಲ್ ಸಂಖ್ಯೆಗಳ ಮೂಲಕ ಲಾಗಿನ್ ಮಾಡ್ಕೋಬೇಕು, ರಿಜಿಸ್ಟರ್ ಆಫ್ ನ್ಯೂ ಅಪ್ಲಿಕೇಶನ್ 2025 ಕ್ಲಿಕ್ ಮಾಡಿ ಮತ್ತು ಸರಿಯಾದ ಆಯ್ಕೆಗಳನ್ನು ನಮೂದಿಸಿ ನಿಮ್ಮ ಅರ್ಹತೆಯನ್ನು ಪರಿಶೀಲಿಸಬೇಕು. ಆಮೇಲೆ ಮೊಬೈಲ್ಗೆ OTP ಬರುತ್ತೆ, ಅದನ್ನು ದೃಢೀಕರಿಸಬೇಕು. ನಂತರ ಅರ್ಜಿ ನಮೂನೆಯನ್ನು ಭರ್ತಿ ಮಾಡಿ ನಂತರ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅರ್ಜಿ ಸಂಪೂರ್ಣವಾದ ಮಾಹಿತಿ ಸಬ್ಮಿಟ್ ಬಟನ್ ಒತ್ತಿ. ಇನ್ನು ಅರ್ಜಿಯ ಕೊನೆಯ ದಿನಕ್ಕೆ ಯಾವುದಂದರೆ ಸೆಪ್ಟೆಂಬರ್ 30. ನಿಮಗೂ ಕೂಡ ಇವತ್ತು ಅಜಿತ್ ಪ್ರೇಮ್ಜಿ ಒಂದು ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿ ವೇತನ 30,000 ರೂಪಾಯಿ ಸ್ಕಾಲರ್ಶಿಪ್, PUC ಸೆಕೆಂಡ್ ಇಯರ್ ಆಗಿ ಡಿಗ್ರಿನ ಓದ್ತಾ ಇರುವಂಥ ಮಕ್ಕಳಿಗೆ ಇದು ಒಂದು ಹೆಲ್ಪ್ ಆಗಲಿ ಅಂತ ಅವರು ಈ ಫೌಂಡೇಶನನ್ನು ಮಾಡಿದ್ದಾರೆ. ಇದು ಯಾರಿಗಂದರೆ 10th ಗೌರ್ಮೆಂಟ್ ಸ್ಕೂಲು, PUCಯಲ್ಲೂ ಗೌರ್ಮೆಂಟ್ ಸ್ಕೂಲಲ್ಲಿ ಓದಂಥ ಮಕ್ಕಳಿಗೆ ಇದು ಹೆಲ್ಪ್ ಆಗುತ್ತೆ. ನೀವು ಕೂಡ ಅಪ್ಲೈ ಮಾಡಿ, ಆದಷ್ಟು ಬೇಗ ಎಲ್ಲರೂ ಕೂಡ ಇದನ್ನು ಅಪ್ಲೈ ಮಾಡಿ. ಸೆಪ್ಟೆಂಬರ್ 30 ಕೊನೆಯ ದಿನಾಂಕ ಇದೆ. ಪ್ಲೀಸ್ ಅಪ್ಲೈ ಮಾಡಿಕೊಂಡು ನೀವೆಲ್ಲರೂ ಬೇರೆಯವ್ರಿಗೂ ಕೂಡ ಶೇರ್ ಮಾಡೋದ್ರಿಂದ ವಿಷಯ ಬೇಗ ಎಲ್ರಿಗೂ ತಲುಪುತ್ತೆ. ಹಾಗಾಗಿ ಎಲ್ಲರೂ ಕೂಡ ಇದನ್ನೊಂದು ಉಪಯೋಗನ ಪಡ್ಕೋಬೋದು ಅಂತ ನಾವೊಂದು ಈ ಮಾಹಿತಿನೇ ಹೇಳ್ತಿದ್ದೀನಿ. ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೆ. ಇನ್ನಿತರ ಹೊಸ ವಿಡಿಯೋಗೋಸ್ಕರ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಶೇರ್ ಮಾಡಿ, ಆದಷ್ಟು ಎಲ್ಲರಿಗೂ ಕೂಡ ಪಾಪ ಈ ಒಂದು ಯೋಜನೆ ಸಿಗಲಿ ಅಂತ ನಾನು ಕೂಡ ಬಯಸ್ತಾ ಇದ್ದೀನಿ. ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು.